ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ ಪಾಟೀಲ್. ಇಂದಿನ ಈ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ನಾನು ನನ್ನ ಜೊತೆಗೆ ವಿಕ್ರಮಶಿಲಾ ಯೂನಿವರ್ಸಿಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬಿಹಾರದ ಭಾಗಲ್ಪುರ್ ಜಿಲ್ಲೆಯಲ್ಲಿದೆ. ನಲಂದಾ ಯೂನಿವರ್ಸಿಟಿ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಲಂದಾ ಯೂನಿವರ್ಸಿಟಿ ಕಾಲಮಾನದಲ್ಲೇ ದೊಡ್ಡ ಮಟ್ಟದ ಯೂನಿವರ್ಸಿಟಿ, ಅದು ವಿಕ್ರಮಶಿಲಾ ಯೂನಿವರ್ಸಿಟಿ ರೂನ್ಸ್. ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೀವು ಒಂದ್ ವೇಳೆ ಬಿಹಾರ್ಗೆ ಯಾವಾಗಾದ್ರೂ ಬಂದ್ರೆ ಖಂಡಿತವಾಗ್ಲೂ ನಲಂದಾ ಯೂನಿವರ್ಸಿಟಿ ಜೊತೆಗೆ ಈ ವಿಕ್ರಮಶಿಲಾ ಯೂನಿವರ್ಸಿಟಿಯನ್ನು ಕೂಡ ವಿಸಿಟ್ ಮಾಡಿ. ತುಂಬಾನೇ ಅಂದ್ರೆ 8ನೇ ಶತಮಾನದಲ್ಲಿ ಭಾರತ ಹೀಗೂ ಇತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಇಂದಿಗೂ ಈ ಒಂದು ಮಾನ್ಯುಮೆಂಟ್ಸ್ ಇದೆಯಲ್ಲ, ಅವು ಹೇಳುತ್ತೆ ಯಾವ ರೀತಿಯಾಗಿ ಒಂದು ರಿಚ್ ಕಲ್ಚರ್ ನಮ್ಮ ಇಂಡಿಯಾದಲ್ಲಿ ಇತ್ತು, ಯಾವ ರೀತಿಯಾದಂಥ ನಾಲೆಜ್ ಹಬ್ ಆಗಿತ್ತು ಅಂತ ತಿಳಿಸ್ಕೊಡ್ತಾ ಈ ಒಂದು ಮಾನ್ಯುಮೆಂಟ್ಸ್ ತಿಳಿಸ್ಕೊಡುತ್ತೆ. ನೋಡ್ಬೋದು, ನಾವೆಲ್ಲ ಹೋಗಿದ್ವಿ. ಈ ಒಂದು ವಿಕ್ರಮಶಿಲಾ ಯೂನಿವರ್ಸಿಟಿಗೆ ವಿಸಿಟ್ ಮಾಡೋದಕ್ಕೆ ಸರಿಯಾದ ಟೈಮ್ ಅಂದ್ರೆ ಅದು ವಿಂಟರ್ಸ್, ಅಂದ್ರೆ ಚಳಿಗಾಲದಲ್ಲಿ. ಈ ಕಡೆ ಸಿಕ್ಕಾಪಟ್ಟೆ ಎಕ್ಸ್ಟ್ರೀಮ್ ಕ್ಲೈಮೇಟ್ ಕಂಡೀಷನ್ಸ್ ಇರುತ್ತೆ. ಸೊ ಹೀಗಾಗಿ ಬೇಸಿಗೆ ಕಾಲದಲ್ಲಿ ದಯವಿಟ್ಟು ಹೋಗಬೇಡಿ. ತುಂಬಾ ದೊಡ್ಡ ವಿಸ್ತಾರದಾಗಿ ಈ ಒಂದು ಯೂನಿವರ್ಸಿಟಿ ಇದೆ. 8ನೇ ಶತಮಾನದಲ್ಲಿ ಒಂದು ಪಾಲ ಡೈನೆಸ್ಟಿಯ ಧರ್ಮಪಾಲ ಅನ್ನೋ ಒಬ್ಬ ರಾಜ ಈ ಒಂದು ಯೂನಿವರ್ಸಿಟಿಯನ್ನ ಕಟ್ಟಿಸ್ತಾನೆ. ನೋಡ್ಬೋದು ಎಷ್ಟು ವಿಸ್ತಾರವಾದಂತ ಒಂದು ಜಾಗದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಯೂನಿವರ್ಸಿಟಿಯನ್ನ ಕಟ್ಟಿಸಿದ್ದ ಅಂತ ಹೇಳಿ. ಅಂದಿನ ಕಾಲದ ಒಂದು ಶಿಲೆಗಳೇನಿದೆಯಲ್ಲ, ಕಲ್ಲು ಅಂದ್ರೆ ಇಟ್ಟಿಗೆ, ಈವರೆಗೂ ಕೂಡ ಈ ಕಾಲದಲ್ಲೂ ಇದೆ. 30 ವರ್ಷದ ಹಿಂದೆ ವಿಕ್ರಮಶಿಲೆ ಅನ್ನೋ ಒಂದು ಬ್ರಿಡ್ಜ್ ಈ ಬಿಹಾರದಲ್ಲಿ ಒಂದು ನಿರ್ಮಿಸಲಾಗಿತ್ತು, ಅದು ಬಿದ್ದೋಗಿದೆ. ಬಟ್ 8ನೇ ಶತಮಾನದಲ್ಲಿ ಅಂದ್ರೆ ಎಷ್ಟು ವರ್ಷಗಳ ಕಾಲ ಈ ಒಂದು ನೋಡಿ ಯಾವ ರೀತಿ ಇಟ್ಟಿಗೆ ಇದೆ ಅಂತ ಹೇಳಿ. ಆ ಕಟ್ಸಿದಂತ ಒಂದು ಯೂನಿವರ್ಸಿಟಿ ಇನ್ನೂ ಅದರ ಅವಶೇಷಗಳು ಉಳ್ಕೊಂಡಿದೆ, ನೋಡ್ಬೋದು ನೀವು. ಈ ಒಂದು ವಿಕ್ರಮಶಿಲೆ ಯೂನಿವರ್ಸಿಟಿ ಅಂದ್ರೆ ದೊಡ್ಡದಾದ ಒಂದು ಸ್ಟ್ರಿಕ್ಟ್ ಆದಂತ ಒಂದು ನಾಲೆಜ್ ಯೂನಿವರ್ಸಿಟಿ ಹಬ್ ಅಂತಾನೆ ಹೇಳ್ಬೋದು. ಇಲ್ಲಿ ಟಿಬೇಟ್, ನೇಪಾಳ್, ಸೌತ್ ಏಷ್ಯನ್ ಕಂಟ್ರೀಸ್ ಇಂದ ತುಂಬಾ ಜನ ವಿದ್ವಾಂಸರು ಬಂದು ಇಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ಕಲೆ, ಸಾಹಿತ್ಯ, ಸೈನ್ಸ್, ಈ ರೀತಿ ಅಂದ್ರೆ ರಾಜಕೀಯ ಎಲ್ಲಾ ತರದ ವಿದ್ಯಾಭ್ಯಾಸ, ಹೈಯರ್ ಸ್ಟಡೀಸ್ ಇಲ್ಲಿ ಕೊಡ್ತಾ ಇದ್ರು. ನೋಡ್ಬೋದು, ತುಂಬಾ ವಿಶಾಲವಾದಂತ ಯೂನಿವರ್ಸಿಟಿ ಇದು. ಸೆಂಟರ್ ಆಫ್ ದ ಯೂನಿವರ್ಸಿಟಿ. ಇಲ್ಲಿ ಮೆಡಿಟೇಷನ್ ಸೆಂಟರ್ಸ್, ಕ್ಲಾಸ್ ರೂಮ್ಸ್, ಹಾಸ್ಟೆಲ್, ಎಲ್ಲಾ ರೀತಿಯಾದಂತ ಒಂದು ವಿವಿಧವಾದಂತ ಕೊಠಡಿಗಳನ್ನ ಮಾಡಿದ್ರು. ಇದು ಬರೀ ಮೇಲಿನ ಗೋಪುರ ಅಷ್ಟೇ ಉಳ್ಕೊಂಡಿದೆ. ಇನ್ನ ಮಿಕ್ಕೆಲ್ಲ ಒಂದು 90% ಏನ್ ಯೂನಿವರ್ಸಿಟಿ ಇದೆಯಲ್ಲ, ಅದು ನೆಲದೊಳಗೆ ಹೂತೋಗಿದೆ. ಇದನ್ನ ಸಂರಕ್ಷಣೆ ಮಾಡಿಸ್ಕೋದಕ್ಕೋಸ್ಕರ ಇದರಲ್ಲಿ ಸ್ಯಾಂಡ್ನೆಲ್ಲ ತುಂಬಿ ಈ ರೀತಿ ಕಟ್ಟಿದ್ದಾರೆ. ಒಳಗಡೆ ನೋಡೋದಕ್ಕೆ ಏನೂ ಇಲ್ಲ, ಎಲ್ಲವನ್ನ ಬ್ಲಾಕ್ ಮಾಡಿದ್ದಾರೆ. ಅದಾದ ನಂತರ ಇಲ್ಲೇ ಹತ್ತಿರದಲ್ಲೇ ಇದೇ ಒಂದು ಯೂನಿವರ್ಸಿಟಿ ಒಳಗಡೆನೆ ಮ್ಯೂಸಿಯಂ ಅನ್ನ ರೆಡಿ ಮಾಡಿದ್ದಾರೆ. ಖಂಡಿತವಾಗೂ ವಿಸಿಟ್ ಮಾಡಿ. 8ನೇ ಶತಮಾನದಲ್ಲಿ ಯಾವ ರೀತಿಯಾಗಿ ಇತ್ತು ಅಲ್ಲಿ, ಅಂದ್ರೆ ಶಿಲ್ಪಕಲೆಗಳನ್ನ ಯಾವ ರೀತಿ ಕೆತ್ತಿದ್ರು ಅನ್ನೋದನ್ನ ಗೊತ್ತಾಗುತ್ತೆ ನಿಮ್ಗೆ. 12ನೇ ಶತಮಾನದಲ್ಲಿ ಭಕ್ತಿಯಾರ್ ಖಿಲ್ಜಿ ಅನ್ನುವಂತ ಒಂದು ಇನ್ವೇಡರ್ ಈ ಯೂನಿವರ್ಸಿಟಿಯನ್ನ ಧ್ವಂಸ ಮಾಡ್ದ. ಸೇಮ್ ಟೈಮ್ ಅಲ್ಲಿ ನಲಂದಾ ಯೂನಿವರ್ಸಿಟಿ ಕೂಡ 12ನೇ ಶತಮಾನದಲ್ಲಿ ಅದನ್ನ ಧ್ವಂಸ ಮಾಡಲಾಗುತ್ತೆ. ಅದು 4ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಸುಮಾರು 800 ವರ್ಷಗಳ ಕಾಲ ನಲಂದಾ ಯೂನಿವರ್ಸಿಟಿ ಇತ್ತು. ಅದೇ ರೀತಿಯಾಗಿ ಈ ಒಂದು ವಿಕ್ರಮಶಿಲಾ ಯೂನಿವರ್ಸಿಟಿ 8ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಅಂದ್ರೆ 400 ವರ್ಷ ವಿದ್ಯಾರ್ಥಿಗಳು ಎಲ್ಲಾ ಕಡೆಯಿಂದ ಬಂದು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರು. ಕ್ಯಾನ್ ಯು ಬಿಲೀವ್? ಆ ಒಂದು ಟೈಮ್ ಅಲ್ಲಿ ಇಂಡಿಯಾ ಯಾವ ರೀತಿಯಾದಂತ ಒಂದು ರಿಚ್ ಕಲ್ಚರ್ ಮತ್ತು ಹೆರಿಟೇಜ್ ಅನ್ನ ಹೊಂದಿತ್ತು. ಆ ಕಡೆ ಹೋದ್ರೇನೆ ಅಂದ್ರೆ ಆ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಹೋದ್ರೇನೆ ಒಂಥರ ಥ್ರಿಲ್ಲಿಂಗ್ ಅನ್ಸುತ್ತೆ. ಆ ಒಂದು ಅಷ್ಟು ಹಳೆಯದಲ್ಲಿ ನಮ್ಮ ಒಂದು ಭಾರತದ ಸಂಸ್ಕೃತಿ ಎಷ್ಟು ನಾಲೆಜ್ ಹಬ್ ಆಗಿತ್ತು, ಎಷ್ಟು ರಿಚ್ ಕಲ್ಚರ್ ಆಗಿತ್ತು ಅಂತ ಗೊತ್ತಾಗುತ್ತೆ. ನನ್ಗೆ, ನನ್ನ ಹಸ್ಬೆಂಡ್ಗೆ ಈ ರೀತಿಯಂತ ಹಿಸ್ಟಾರಿಕಲ್ ಪ್ಲೇಸಸ್ ತುಂಬಾನೇ ಇಷ್ಟ ಆಗುತ್ತೆ. ಇಂಥ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳನ್ನ ಧ್ವಂಸ ಮಾಡಿದ್ದಕ್ಕೆ ತುಂಬಾನೇ ಬೇಜಾರಾಗುತ್ತೆ. ಒಂದ್ ವೇಳೆ ಈ ರೀತಿಯಾದಂತ ಒಂದು ಯೂನಿವರ್ಸಿಟಿಗಳು ಈಗ್ಲೂ ಕೂಡ ಇದ್ರೆ, ಆ ಒಂದು ನಾಲೆಜ್ ಪಾಸ್ ಆನ್ ಆಗಿದ್ರೆ ನಾವು ಬೇರೆಲ್ಲೋ ಇರ್ತಿದ್ವಿ ಭಾರತೀಯರು ಅಂತ ಅನ್ಸುತ್ತೆ. ನೋಡ್ಬೋದು ನೀವು ಯಾವ ರೀತಿಯಾದಂತ ಬರೀ ಅವಶೇಷಗಳೇ ಉಳ್ಕೊಂಡಿದೆ. ಮ್ಯೂಸಿಯಂ ಅಲ್ಲಿ ನಿಮ್ಗೆ ಎಲ್ಲಾ ಡಿಟೇಲ್ಸ್ ಸಿಗುತ್ತೆ. ಸ್ಕಲ್ಪ್ಚರ್ ಅಂತೂ ಅಂದ್ರೆ ಹೇಳಕ್ಕೆ ವರ್ಡ್ಸೇ ಇಲ್ಲ. ಈಗಿನ ಕಾಲದ ಒಂದು ಶಿಲ್ಪಕಲೆಕಾರರು ಕೂಡ ಆ ರೀತಿಯಾಗಿ ಕೆತ್ತನೆಗಳನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ನೀವು ಕೂಡ ಬಿಹಾರದ ಹತ್ರ ಬಂದ್ರೆ ಖಂಡಿತವಾಗ್ಲೂ ಈ ವಿಕ್ರಮಶಿಲಾ ಯೂನಿವರ್ಸಿಟಿಯನ್ನ ವಿಸಿಟ್ ಮಾಡಿ. ತುಂಬಾನೇ ನಾಲೆಜಬಲ್, ತುಂಬಾನೇ ಚೆನ್ನಾಗ್ ಅನ್ಸುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್.